ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಹಣ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಸಚಿವ ಎಚ್.ಸಿ. ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಉಭಯ ಸದನಗಳಲ್ಲಿ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾಗಿದೆ. ದಲಿತರ ಹಣ ದುರ್ಬಳಕೆ ಮಾಡಿದ್ದು ಬಿಜೆಪಿ. ನಾವೀಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀವಿ. ದಲಿತರ ಹಣ ದುರ್ಬಳಕೆ ಮಾಡಿಕೊಂಡಿದ್ದು ಬಿಜೆಪಿ. ಉಭಯ ಸದನಗಳಲ್ಲೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀವಿ. 10,000 ಕೋಟಿ ಹಣ ಬೇರೆಯದಕ್ಕೆ ಬಳಸಿದ್ರು. ನಾವು ಇದರ ದುರುಪಯೋಗ ಮಾಡ್ತಿಲ್ಲ. ಆಕ್ಟ್ ಪ್ರಕಾರ ನಾವು ಬಳಸಿದ್ದೇವೆ. ಬಿಜೆಪಿಯವರಿಗೆ ಇದರ ಬಗ್ಗೆ ಅರಿವಿಲ್ಲ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಯಲ್ಲಿ ಬರುವಂಥ SC ST ಜನಸಂಖ್ಯೆ ಎಷ್ಟಿದೆ ಆ ಡಾಟಾ ಆಧಾರದ ಮೇಲೆ SCP TSP ಹಣನ ಅವ್ರಿಗೆ ಮಾತ್ರ ಸೀಮಿತಗೊಳ್ತೇವೆ ಹೊರತು ಇದನ್ನು ದುರುಪಯೋಗ ಮಾಡೋದಾಗ್ರಿ ಅನ್ಯರಿಗೆ ಬಳಕೆಯಲ್ಲಿ ಬರೋದೇ ಇಲ್ಲ. ಇದನ್ನು ಆ್ಯಕ್ಟು ಸ್ಪಷ್ಟವಾಗಿ ಹೇಳುತ್ತೆ, ಪ್ರಾವಿಷನ್ ಸ್ಪಷ್ಟವಾಗಿದೆ ಮತ್ತು ವಿಧಾನಸಭೆ ಒಳಗಡೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀವಿ. ಪದೇ ಪದೇ ಇದನ್ನು ರಾಜಕೀಯ ಮಾಡೋದು ಅವ್ರು ಏನೂ ಸ್ಪರ್ಧತೆಯೇ ಇಲ್ಲ. BJP ಅವ್ರಿಗೆ ಕೇಂದ್ರ ಸರ್ಕಾರದ ಬಜೆಟು ಎಷ್ಟು 65 ಲಕ್ಷ, SC ST ಕೊಟ್ಟಿರೋದು ಎಷ್ಟು ಕೇವಲ 65,000. ಸೊ ಅವರು ಅಲ್ಲಿ ಮಾಡಬೇಕಲ್ಲ, ಅವ್ರಿಗೆ ಕಾಳಜಿ ಇರೋರು 17 ಮಿಸ್ಯೂಸ್ ಮಾಡಿ ಇವರು ಅಧಿಕಾರದಲ್ಲಿದ್ದು ಯಾಕೆ 10,000 ದುರುಪಯೋಗ ಮಾಡಿಕೊಂಡ್ರು? ಆವಾಗ ಇವ್ರಿಗೆ ಜ್ಞಾನ ಇರಲಿಲ್ವಾ SC ST ಜನರ ಬಗ್ಗೆ? ಸೊ ಇದರಿಂದ ಈ ಗ್ಯಾರಂಟಿ ಯೋಜನೆಗೆ SCP TSP ಹಣನ ಎಲ್ಲ ಜನಸಂಖ್ಯೆಗೆ ಬಳಸುವಂಥ ವಿಷಯ ಪ್ರಸ್ತಾಪ ಇಲ್ಲವೇ ಇಲ್ಲ, ಮಾಡೋದೇ ಇಲ್ಲ. SCP TSPಗೆ SC ST ಜನಸಂಖ್ಯೆಗೆ ಯೋಜನಾ ಗಾತ್ರದ ಪ್ರತ್ಯೇಕ ತೆಗೆದಿಟ್ಟ ಮೇಲೆ ಆ ಜನರಿಗೆ ಈ ಹಣನ ವಿನಿಯೋಗ ಮಾಡಬೇಕು, ಅನ್ಯರಿಗಲ್ಲ. ಗ್ಯಾರಂಟಿ ಯೋಜನೆಯಲ್ಲಿ ಬರುವಂಥ SC ST ಜನಸಂಖ್ಯೆ ಎಷ್ಟಿದೆ ಆ ಡಾಟಾ ಆಧಾರದ ಮೇಲೆ SCP TSP ಹಣನ ಅವ್ರಿಗೆ ಮಾತ್ರ ಸೀಮಿತಗೊಳ್ತೇವೆ ಹೊರತು ಇದನ್ನು ದುರುಪಯೋಗ ಮಾಡೋದಾಗ್ರಿ ಅನ್ಯರಿಗೆ ಬಳಕೆಯಲ್ಲಿ ಬರೋದು